ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಇನ್ನೊಂದು ಹೊಸ ರೆಸಿಪಿ ಅಂದರೆ ಒಂದು ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಏನು ಮಾಡೋದು ಅಂದ್ಕೊಳ್ತಿರ್ತೀವಲ್ವ. ಇವಾಗ ಹೇಗೂ ಅವರೆಕಾಯಿ ಸೀಸನ್ನು, ಅದಕ್ಕೆ ಹಿದಕಿದ ಅವರೆಬೇಳೆ ಒಳಗೆ ನಾವು ಯಾವ ಥರ ಒಂದು ಸ್ಪೆಷಲ್ಲಾಗಿ ಕರಿ ಮಾಡ್ಬೋದು, ಒಂದು ಗ್ರೇವಿ ಐಟಮ್ಮು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಬೌಲಷ್ಟು ನಾನು ಹಿದಕಿದ ಅವರೆಬೇಳೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಕಡಲೆಕಾಯಿ ಬೀಜ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿನೇ ಇಟ್ಕೊಂಡಿದ್ದೀನಿ. ಕರಿಬೇವು ಮತ್ತು ಗೋಡಂಬಿ ಪೀಸಸ್ಸು, ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಚೆನ್ನಾಗಿರುತ್ತೆ ಅದು. ಮತ್ತು ಹಸಿಮೆಣಸಿನ್ಕಾಯಿ, ಅರಿಶಿನ, ಉಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ. ನೋಡಿ, ಇಷ್ಟು ಸಾಮಗ್ರಿ ಇದ್ದರೆ ನೀವು ಆರಾಮಾಗಿ ಒಂದು ರುಚಿಕಟ್ಟಾದ ಒಂದು ಅವರೆ ಹಿದಕ್ ಬೇಳೆದು ನೀವು ಗ್ರೇವಿ ರೆಡಿ ಮಾಡ್ಕೋಬೋದು. ನೋಡಿ, ಈ ಕರಿ ಮಾಡೋದಕ್ಕೆ ನಾನು ಮಿಕ್ಸರ್ ಜಾರ್ಗೆ ಟೊಮೆಟೊ, ಅರಿಶಿನ ಮತ್ತು ಉಪ್ಪು, ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಅದು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಈ ಸಣ್ಣ ಗೋಡಂಬಿ ಚೂರು ಇಟ್ಕೊಂಡಿದ್ನಲ್ಲ ಅದು, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಪೀಸಸ್ಸು. ಖಾರ ಕಡಿಮೆ ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿ ಸ್ಕಿಪ್ಪು ಮಾಡ್ಬೋದು. ಸಾಂಬಾರು ಪುಡಿ ಸ್ವಲ್ಪ ನಾನೇ ರೆಡಿ ಮಾಡಿದ್ದನ್ನು ಇಟ್ಕೊಂಡಿದ್ದೆ ಅಲ್ವಾ, ಇದಿಷ್ಟನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ನಾನು ನುಣ್ಣಗೆ ರುಬ್ಕೊಳ್ತೀನಿ. ಮತ್ತು ಎಣ್ಣೆ ಒಗ್ಗರಣೆಗೆ ಇಟ್ಬಿಟ್ಟು ಇದಕ್ಕೆ ನಾನು ತುಂಬ ಸಾಸಿವೆ ಆ ಥರ ಎಲ್ಲ ಏನೂ ಹಾಕಲ್ಲ, ಒಂಚೂರು ಜೀರಿಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ಪು ಮಾಡ್ಬೋದು, ಅದಿಲ್ಲದೆ ಇದ್ರೂ ಇದ್ರ ಟೇಸ್ಟ್ ಏನೂ ನಿಮಗೆ ಕಡಿಮೆ ಆಗಲ್ಲ. ನೋಡಿ, ಈರುಳ್ಳಿ ಬಾಡಿಸ್ತಾ ಇದ್ದೀನಲ್ವ, ಈ ಥರ ಇದೊಂದು ಸ್ವಲ್ಪ ಅದ್ರ ಹಸಿ ವಾಸನೆ ಹೋಗೋವರೆಗೂ ನೀವು ಕೈ ಆಡಿಸ್ತಾಯಿರಿ. ನೋಡಿ, ಈಗ ಮಿಕ್ಸರ್ ಜಾರಲ್ಲಿ ಇದನ್ನೆಲ್ಲ ಹಾಕ್ಕೊಂಡೆ ಅಲ್ವ ನಾನು, ಈಗ ಇದನ್ನು ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟನ್ನೇ ಇದನ್ನು ನುಣ್ಣಗೆ ರುಬ್ಕೊಂಡು ನಾನು ಇದು ಇಟ್ಕೊಂಡಿದ್ದು ಎಲ್ಲ ಸಾಮಗ್ರಿಗಳನ್ನು ಖಾಲಿ ಮಾಡಿಬಿಟ್ಟಿದ್ದೀನಿ. ಇದೇನೂ ಇಲ್ಲ. ಮತ್ತು ಈಗ ಅವರೆಕಾಳು ಹಿದಕಿದ ಬೇಳೆ ಇತ್ತಲ್ಲ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇದೆಯಲ್ಲ ನೋಡಿ, ಇದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದೆ ಅನ್ನೋವಾಗ ನಾನು ಹಿದಕಿದ ಅವರೆಬೇಳೆ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ತುಂಬ ಟೇಸ್ಟ್ ಭಾಳನೇ ಚೆನ್ನಾಗಿರುತ್ತೆ. ಈ ಹೋಟ್ಲಲ್ಲಿ ಎಲ್ಲ ಕರಿಗಳು ಇಷ್ಟಪಡ್ತಾರಲ್ವ, ಅದಕ್ಕಿಂತ ಇದು ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅವರೆಬೇಳೆ ಅಂತಲೇ ಏನಿಲ್ಲ, ನೀವು ಬೇರೆ ಏನಾದ್ರೂ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ, ಇಲ್ಲ ಬಟಾಣಿ, ಇವಾಗ ಸೀಸನ್ ಅಲ್ವಾ ಬಟಾಣಿಯಲ್ಲಿ, ಅದರಲ್ಲೂ ಎಲ್ಲ ಥರದಲ್ಲೂ ಈ ಗ್ರೇವಿನ ರೆಡಿ ಮಾಡ್ಬೋದು. ಈಗ ಯೂಶ್ವಲ್ಲಾಗಿ ಚಪಾತಿ, ದೋಸೆ ಎಲ್ಲ ಮಾಡ್ತಾನೆ ಇರ್ತೀರಲ್ವ, ಆವಾಗ ಅದಕ್ಕೂ ಕೂಡ ಇದು ಒಳ್ಳೆ ಸೈಡ್ ಡಿಶ್ ಆಗಿ ಇದು ತುಂಬ ರುಚಿಯಾಗಿ ಇರುತ್ತೆ. ಇದೆಲ್ಲ ಆಗ್ತಾ ಇರೋವಾಗಲೇ ನಾನು ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಬೇಯ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಇನ್ನೇನು ಹಾಕಿಲ್ಲ ಇದಕ್ಕೆ, ಬೇಯ್ತಾ ಇರೋದು ಗೊತ್ತಾಗುತ್ತಲ್ವ. ಆವಾಗ ನೀವೇನು ಮಾಡಿ ಅಂದರೆ, ಇದು ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ, ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ತೋರಿಸಿದ್ದೀನಿ ನಾನು. ಇದನ್ನು ನಿಧಾನವಾಗಿ ಇದಕ್ಕೆ ಹಾಕಿಬಿಡಿ. ಮತ್ತು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕಿಬಿಡಿ. ಚೆನ್ನಾಗಿ ಇದು ಮರಳಿ. ನಿಮಗೆ ಗ್ರೇವಿ ನೀರಾಗಬೇಕು ಅಂದರೆ ಎಷ್ಟು ನೀರಾಗಬೇಕಾದ್ರೂ ನೀವು ಮಾಡಿಕೊಡಿ, ಯಾಕೆಂದರೆ ಆಮೇಲೆ ಇದೊಂದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಈ ಮಿಕ್ಸರ್ ಜಾರ್ಗೂ ನಾನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ಬಿಡ್ತೀನಿ. ಇದಕ್ಕೆ ಚೆನ್ನಾಗಿ ಮರಳಕ್ಕೆ ಬಿಡ್ತೀನಿ. ಆಮೇಲೆ ನೀವು ಕೊತ್ತಂಬರಿ ಸೊಪ್ಪು, ಕರಿಬೇವು ಏನು ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೇನು ನಾನು ಎಲ್ಲ ರೆಡಿ ಹಾಕಿಬಿಟ್ರೆ ಅದು ಎಲ್ಲ ಸೇರುತ್ತೆ ತಿನ್ನೋವಾಗ ಅಂತ ರುಬ್ಬಕ್ಕೆ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಒಂದು ಈಸಿ ಮೆಥಡಲ್ಲಿ ನಿಮಗೆ ಅವರೆಕಾಳು, ಹಿದಕಿದ ಅವರೆಕಾಳು ಬೇಳೆದು ನಾನು ಈಸಿ ಮೆಥಡಲ್ಲಿ ಒಂದು ಕೂರ್ಮಾ, ಕರಿ ಎಲ್ಲ ಸೈಡ್ ಡಿಶ್ಗೂ ಎಲ್ಲದಕ್ಕೂ ಹೊಂದೋ ಥರ ಒಂದು ಸೈಡ್ ಡಿಶ್ಶು ತೋರಿಸಿದ್ದೀನಿ. ನೀವು ರೆಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತಿನ್ನೋಕ್ಕಂತೂ ಖಂಡಿತ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸ್ಮೆಲ್ಲಂತೂ ಎಷ್ಟು ಸೂಪರಾಗಿ ಬರ್ತಾಯಿದೆ ಗೊತ್ತಾ. ಅದಕ್ಕೆ ಇದನ್ನು ನೀವು ರೆಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಯೂಟ್ಯೂಬ್ನಲ್ಲಿ ನಿಮಗೆ ಸೈಡಲ್ಲಿ ಹೈಪ್ ಅಂತ ಬರುತ್ತೆ, ನೀವು ಅದಕ್ಕೇನು ಮಾಡಬೇಕಾಗಿಲ್ಲ. ಹೈಪ್ ಅನ್ನೋದು ಒತ್ತೋದ್ರಿಂದ ನನಗೆ ಅದು ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಅದರಿಂದ
ಮರೆಯದೆ ನೀವು ಹೈಪ್ ಅಂತ ಒತ್ತುತ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಶೇರ್ ಮಾಡ್ತೀನಿ. ನೀವು ಖಂಡಿತ ನೋಡಿ, ಕಾಮೆಂಟ್ ಮಾಡಿ, ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.